ನಮಸ್ಕಾರ ವೀಕ್ಷಕರೇ, ಸೂರ್ಯ ಶಾಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುಪ್ರಸಾದ್. ನಮಗೆಲ್ಲ ಗೊತ್ತಿರೋ ಹಾಗೆ ಜಗತ್ತಿಗೆಲ್ಲ ಇರೋನು ಒಬ್ಬನೇ ಸೂರ್ಯ, ಒಬ್ಬನೇ ಚಂದ್ರ, ಹಾಗೆಯೇ ಒಬ್ಬನೇ ದೇವರು. ಸೊ ಈ ಒಂದು ವಿಷಯದಲ್ಲಿ ಸೂರ್ಯ ಮಂಡಲದಲ್ಲಿ ಹಲವಾರು ಗ್ರಹಗಳಿದ್ದಾವೆ, ಸಾಕಷ್ಟು ಅವನ ಸ್ನೇಹಿತರುಗಳಿದ್ದಾರೆ. ನಮಗೆಲ್ಲ ಗೊತ್ತಿರುವಂತೆ ನಾವು ಖಗೋಳಶಾಸ್ತ್ರವನ್ನು ಕೂಡ ವಿದ್ಯಾರ್ಥಿ ದಶೆಯಲ್ಲಿ ಅಧ್ಯಯನ ಮಾಡಿರ್ತೀವಿ. ಸೊ ವಿಜ್ಞಾನಿಗಳಿಗೆ ಅದು ಒಂದು ಅಧ್ಯಯನ ವಸ್ತು, ಆದರೆ ಜ್ಯೋತಿಷಿ ಹಾಗೂ ವಿದ್ವಾಂಸರುಗಳಿಗೆ ಅದು ಪೂಜನೀಯ ಭಾವನೆ. ಹಾಗೆಯೇ ಆಸ್ತಿಕ ನಾಸ್ತಿಕ ಎರಡು ಪಂಗಡಗಳನ್ನು ವಿಭಾಗಿಸ್ಕೊಳ್ತಾ ಹೋದರೆ ಅವರು ಅಧ್ಯಯನ ವಸ್ತುವನ್ನು ನಂಬ್ತಾರೆ, ಹಾಗೆ ಇನ್ನು ಕೆಲವರು ಅದನ್ನು ಆಧ್ಯಾತ್ಮಿಕವಾಗಿ ತಗೊಳ್ತಾರೆ. ಸೊ ನಾವಿವತ್ತು ಯಾಕೆ ಈ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ, ಸೂರ್ಯ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಮಹಾನ್ ದೈವಿ. ಸೊ ಅವನನ್ನು ಪೂಜಿಸ್ತಾರೆ, ಅಧ್ಯಯನನೂ ಕೂಡ ಮಾಡ್ತಾರೆ. ಹಲವಾರು ಸಾವಿರಾರು ವರ್ಷಗಳ ಹಿಂದೆಯಿಂದನೂ ಕೂಡ ಸೂರ್ಯ ಒಬ್ಬನೇ ಸೂರ್ಯ ಭೂಮಿ ಮೇಲಿದ್ದಾನೆ. ಭೂಮಿ ಸೂರ್ಯನ ಸುತ್ತ ತಿರುಗುತ್ತೆ, ಹಾಗೆ ಕಾಲಚಕ್ರ ಬದಲಾಗಿ ಹೋಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿರುವಂಥದ್ದು. ಸೊ ಈಗ ನಾವು ತಗೊಂಡಿರುವಂಥ ವಿಷಯ, ಇತ್ತೀಚೆಗೆ ಮಳೆ ಕಡಿಮೆ ಆಗ್ತಾ ಇದೆ. ಮೇಘಾಧಿಪತಿ ಸೂರ್ಯ ಮುನಿಸ್ಕೊಂಡಿದ್ದಾನೆ ಅಥವಾ ಕೋಪವನ್ನು ಮಾಡಿಕೊಂಡಿದ್ದಾನೆ, ಹಾಗಾಗಿ ಈ ರೀತಿಯ ಬರಗಾಲಗಳೆಲ್ಲ ಆಗ್ತಾ ಇದೆ ಅನ್ನೋಂಥದ್ದು ಕೂಡ. ಸೊ ಇದರೆಲ್ಲದರ ಬಗ್ಗೆ ಮಾತನಾಡೋಣ. ಸೂರ್ಯ ಶಾಪ ಕೊಡ್ತಾನ, ಸೂರ್ಯನಿಂದ ಏನೇನು ವಿಪತ್ತುಗಳು ಕಾದಿದೆ, ಸೂರ್ಯ ಎಷ್ಟು ಪ್ರಜ್ವಲಿಸ್ತಾನೋ, ಎಷ್ಟು ಉಜ್ವಲಿಸ್ತಾನೋ, ಎಷ್ಟು ಪ್ರಖರತೆಯನ್ನು ಹೊಂದಿದ್ದಾನೋ ಅಷ್ಟೇ ಅವನಿಗೆ ಕೋಪ ಕೂಡ ಬರುತ್ತಾ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ಹಾಗೂ ವಾಸ್ತು ತಜ್ಞರಾದಂಥ ಶ್ರೀಮಾನ್ ರಾಘವೇಂದ್ರ ಮೋಕ್ಷಗುಂಡಂ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಜ್ಯೋತಿಷಿಗಳು ಮತ್ತು ಪುರೋಹಿತರಾದಂಥ ವಾಚಸ್ಪತಿ ಭಟ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಧನ್ಯವಾದ. ಹಾಗೆಯೇ ಆಧ್ಯಾತ್ಮಿಕ ಚಿಂತಕರು ನಾಗರಾಜ ನಕ್ಷತ್ರಗಳು ನಮ್ಮ ಜೊತೆ ಇದ್ದಾರೆ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃತಜ್ಞತೆ. ಓಕೆ, ನಾನೀಗ ಮೊದಲನೇ ಪ್ರಶ್ನೆಯನ್ನು ಮೋಕ್ಷಗುಂಡಂ ಅವರಿಂದ ಶುರು ಮಾಡ್ತೀನಿ. ಏನಂತಂದರೆ, ಸೂರ್ಯ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂಥವನು. ಅಂಥ ಸೂರ್ಯ ಶಾಪ ಕೊಡೋದಕ್ಕೆ ಸಾಧ್ಯನಾ ಅಂತ? ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಸೂರ್ಯನಾರಾಯಣಾಯ ನಮಃ ನಮಸ್ಕರೋಮಿ. ಇಮಂ ಮೇ ವರುಣಶ್ರುತಿ ಹವಮದ್ಯಾಶಮೃಡಯ ತ್ವಾಮವಸ್ಯುರಾಚಕೆ ವರುಣಾಯ ನಮಃ ನಮಸ್ಕರೋಮಿ. ವಿಶೇಷವಾಗಿ ಈ ಚರ್ಚೆ ಸೂರ್ಯನಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಮತ್ತು ಒಂದು ಮೇಘ ಮತ್ತು ವೃಷ್ಟಿಗೆ ಸಂಬಂಧಪಟ್ಟಿರತಕ್ಕಂಥದ್ದಾಗಿರೋದ್ರಿಂದ ಸೂರ್ಯದೇವರ ಒಂದು ಮಂತ್ರವನ್ನು ಮತ್ತು ವರುಣದೇವರ ಒಂದು ಮಂತ್ರವನ್ನು ಪಾರಾಯಣವನ್ನು ಮಾಡಿ ನಾನು ವಿಚಾರಕ್ಕೆ ತೆರಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ತಾವು ಕೇಳಿರತಕ್ಕಂಥ ಪ್ರಶ್ನೆ ಏನಂತಂದರೆ, ಸೂರ್ಯ ಶಾಪ ಅನ್ನತಕ್ಕಂಥದ್ದು, ಸೂರ್ಯ ಶಾಪ ಕೊಡ್ತಾನ, ಸೂರ್ಯ ಶಾಪದಿಂದ ಏನಾದರೂ ಸಮಸ್ಯೆಗಳು ಉದ್ಭವ ಆಗಬಹುದಾ ಅನ್ನತಕ್ಕಂಥದ್ದು. ವಿಶೇಷವಾಗಿ ಏನಂತಂದರೆ, ನಮ್ಮಲ್ಲಿ ಶಾಪ, ಪ್ರತಿಶಾಪ, ಉಪಸಂಹಾರ ಇದರ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ಚರ್ಚೆಯನ್ನು ನಾವು ನಮ್ಮ ಒಂದು ಪುರಾಣ ಮತ್ತು ಇತಿಹಾಸಗಳಲ್ಲಿ ಸಾಕಷ್ಟು ಬಾರಿ ನಾವು ಕಾಣ್ತೀವಿ. ನಾವು ದೈವ ಮುನಿದರೆ ಏನಾಗುತ್ತೆ, ಗ್ರಹ ಮುನಿದರೆ ಏನಾಗುತ್ತೆ, ಋಷಿ ಮುನಿದರೆ ಏನಾಗುತ್ತೆ ಇತ್ಯಾದಿ ಎಲ್ಲ ವಿಚಾರಗಳನ್ನು ಸಹ ಸಾಕಷ್ಟು ಬಾರಿ ನಾವು ಕಾಣ್ತೀವಿ. ಎಷ್ಟೋ ಬಾರಿ ಏನಂತಂದರೆ, ಒಂದು ದೇವರಿಗಾಗಬಹುದು, ಋಷಿಗಾಗಬಹುದು, ತಾವು ಕೊಟ್ಟಿರತಕ್ಕಂಥ ಶಾಪವನ್ನು ತಾವು ಮತ್ತೆ ಹಿಂದೆ ಪಡೆಯತಕ್ಕಂಥ ಒಂದು ಸಾಧ್ಯತೆಗಳು, ಒಂದು ಸಾಮರ್ಥ್ಯ ಅವರಲ್ಲಿ ಇರೋದಿಲ್ಲ, ಅದನ್ನು ಉಪಸಂಹಾರ ಅವರಲ್ಲಿ ಇರೋದಿಲ್ಲ. ಹಾಗಾಗಿ ಶಾಪವನ್ನು ಕೊಡೋದು ಬಹಳ ಸುಲಭ, ಅದನ್ನು ಉಪಸಂಹಾರ ಮಾಡತಕ್ಕಂಥದ್ದು ಅದಕ್ಕಿಂತ ದೊಡ್ಡ ವಿಚಾರ ಆಗಿರುತ್ತೆ. ಇಲ್ಲಿ ಇವತ್ತಿನ ಒಂದು ದೃಷ್ಟಾಂತಕ್ಕೆ ನಾವು ತೆಗೆದುಕೊಂಡು ಹೇಳಬೇಕು ಅಂತಂದರೆ, ಸೂರ್ಯ ಶಾಪ ಅನ್ನೋದು ಸ್ವಲ್ಪ ಎಕ್ಸಾಗರೇಷನ್ ಅಂತ ನನಗನ್ನಿಸುತ್ತೆ. ಯಾಕಂತಂದರೆ, ಜಗತ್ತಿಗೆ ಬೆಳಕನ್ನು ಕೊಡತಕ್ಕಂಥ ಒಂದು ಸೂರ್ಯ ಮತ್ತು ವಿಶೇಷವಾಗಿ ಈ ವರ್ಷದ ಒಂದು ಮೇಘಾಧಿಪತಿಯಾಗಿರತಕ್ಕಂಥ ಸೂರ್ಯ ಅಷ್ಟರ ಮಟ್ಟಿಗೆ ಮುನಿದಿಲ್ಲ ಅಂತ ನನಗನ್ನಿಸುತ್ತೆ. ನಾವು ಯುಗಾದಿ ಹಬ್ಬದಿಂದ ಇವತ್ತಿನವರೆಗೂ ನೋಡಿದ್ದಾದಲ್ಲಿ ವಿಶೇಷವಾಗಿ ಈಗಿರತಕ್ಕಂಥದ್ದು ಒಂದು ವಸಂತ ಋತು ಮತ್ತು ಈ ಒಂದು ಗ್ರೀಷ್ಮ ಋತುವಿನ ಒಂದು ವಾತಾವರಣದಲ್ಲಿ ಸ್ವಲ್ಪ ಬಿಸಿಲಿನ ಒಂದು ಝಳ ಹೆಚ್ಚಾಗಿರತಕ್ಕಂಥದ್ದು, ಈ ಸಂದರ್ಭದಲ್ಲಿ ವೃಷ್ಟಿ ಆಗಬೇಕಾಗಿರತಕ್ಕಂಥ ವೃಷ್ಟಿಗಳು ಆಗದೇ ಇರತಕ್ಕಂಥದ್ದು, ಇದು ಸ್ವಲ್ಪ ಕಸಿಬಿಸಿಗೆ ಎಡೆ ಮಾಡತಕ್ಕಂಥ ವಿಚಾರ ಆಗಿರುತ್ತೆ. ವಿಶೇಷವಾಗಿ ಏನಂತಂದರೆ, ಪಂಚಾಂಗ ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಈ ವರ್ಷದಲ್ಲಿ 16 ಮಳೆಗಳು ಆಗುವಂಥ ಸಂಭವವನ್ನು ನಮಗೆ ಪಂಚಾಂಗ ಕರ್ತೃಗಳು ತೋರಿಸ್ಕೊಟ್ಟಿದ್ದಾರೆ. ಅಶ್ವಿನಿಯಿಂದ ಪ್ರಾರಂಭ ಮಾಡಿ ಅಶ್ವಿನಿ ಮಳೆ, ಭರಣಿ ಮಳೆ, ಕೃತಿಕಾ ಮಳೆ, ರೋಹಿಣಿ ಮಳೆ ಇತ್ಯಾದಿಯಾಗಿ ಎಲ್ಲವನ್ನು ಹೇಳಿಕೊಂಡು ವಿಶಾಖ ಮಳೆಯವರೆಗೂ ಸಹ ಯಾವ ಯಾವ ದಿನದ ವ್ಯಾಪ್ತಿಯಲ್ಲಿ ಈ ಮಳೆಗಳು ಬರುತ್ತೆ ಮತ್ತು ಈ ಮಳೆಗಳ ಒಂದು ಪ್ರಮಾಣ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ನಮಗೆ ಒಂದು ದೃಗ್ಗಣಿತ ಪಂಚಾಂಗದ ಆಧಾರದಲ್ಲಿ ಮತ್ತು ಸೂರ್ಯ ಸಿದ್ಧಾಂತದ ಆಚಾರದಲ್ಲಿ ಅದರ ಒಂದು ಆಧಾರದಲ್ಲಿ ಎಲ್ಲ ವಿಚಾರಗಳನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಕಾರಣಗಳನ್ನು ನಾವು ಹುಡುಕ್ತಾ ಹೋಗಿದ್ದಾದ ಪಕ್ಷದಲ್ಲಿ ನಮಗೆ ಹಲವಾರು ವಿಚಾರಗಳು ಗೋಚರವಾಗುತ್ತೆ. ಯಾತಕ್ಕೆ ವೃಷ್ಟಿಗಳು ಸರಿಯಾಗಿ ಆಗ್ತಾ ಇಲ್ಲ ಅನ್ನತಕ್ಕಂಥದ್ದು. ಪ್ರಥಮತಃ ಏನಂತಂದರೆ, ಸೂರ್ಯ ಮೇಘಾಧಿಪ ಆಗಿರೋದ್ರಿಂದ ಇದು ಒಂದು ಕಾರಣ ಆಗಿರತಕ್ಕಂಥ ಸಾಧ್ಯತೆ ನಿಶ್ಚಯವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಸೂರ್ಯನಿಗೆ ಏನಂತಂದರೆ, ಎಲ್ಲ ಗ್ರಹಗಳಲ್ಲೂ ಸಹ ಅತ್ಯಂತ ಪ್ರಖರವಾಗಿರತಕ್ಕಂಥವನು, ಪ್ರಬಲವಾಗಿರತಕ್ಕಂಥ ಗ್ರಹವೂ ಆಗಿರತಕ್ಕಂಥವನು ಮತ್ತು ಗ್ರಹಗಳೆಲ್ಲ ಶ್ರೇಷ್ಠನೂ ಅತ್ಯಂತ ಪ್ರಮುಖನೂ ಆಗಿರತಕ್ಕಂಥ ಗ್ರಹವೂ ಆಗಿರತಕ್ಕಂಥದ್ದು ಈ ಒಂದು ಸೂರ್ಯನ ಒಂದು ವಿಚಾರ ಆಗಿರುತ್ತೆ. ಹಾಗಾಗಿ ಸೂರ್ಯನಿಗೆ ಒಂದು ಆದಿಸ್ಥಾನವನ್ನು ಕೊಟ್ಟಿರತಕ್ಕಂಥದ್ದು ಮತ್ತು ಈ ಸೂರ್ಯನ ಒಂದು ಪ್ರಖರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥ ಒಂದು ವಿಚಾರ ಆಗಿದೆ. ಇನ್ನು ಸೂರ್ಯ ಶಾಪ ಅಂತ ನಾವು ವಿಶೇಷವಾಗಿ ಹೇಳೋ ಒಂದು ಅವಶ್ಯಕತೆ ಇಲ್ಲ. ಈ ಸೂರ್ಯನ ಬಳಿಗೆ ಇದ್ರೇ ಸಾಕು, ಸೂರ್ಯನ ಒಂದು ಎಷ್ಟೋ ಸಾವಿರ ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿದ್ದರೂ ಸಹ ಆತನ ಒಂದು ಪ್ರಭಾವ ನಮ್ಮ ಮೇಲೆ ಬೀಳತಕ್ಕಂಥದ್ದು. ಉದಾಹರಣೆಗೆ ಇವತ್ತು ನಾವು ಭೂಮಿಯಲ್ಲಿ ಇಲ್ಲಿದ್ದೀವಿ, ನಾವು ಎಷ್ಟೋ ಲಕ್ಷಾಂತರ ಮೈಲಿಗಳ ದೂರದಲ್ಲಿ ಈ ಸೂರ್ಯಗ್ರಹ ಅನ್ನತಕ್ಕಂಥದ್ದು ಇದ್ರೂ ಸಹ ಒಂದು ಕ್ಷಣ ನಾವು 1 ಸೆಕೆಂಡ್ ಅಥವಾ ಒಂದು 2-3 ಸೆಕೆಂಡ್ ನೇರವಾಗಿ ಸೂರ್ಯನಿಂದ ಹಿಡಿಸೋದಕ್ಕೆ ಸಾಧ್ಯವಾಗೋದಿಲ್ಲ.
ಅಷ್ಟು ನಾವು ನೋಡಿದ್ದಾದ ಪಕ್ಷದಲ್ಲಿ ಆ ಸೂರ್ಯನ ಪ್ರಖರತೆ ನಮ್ಮ ಕಣ್ಣುಗಳ ಮೇಲೆ ಎಂಥ ಒಂದು ತೀಕ್ಷ್ಣವಾದ ಪ್ರಭಾವ ಬೀರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಆಗುತ್ತೆ. ವಿಶೇಷವಾಗಿ ಪುರಾಣದ ಒಂದು ಆಧಾರದಲ್ಲಿ ತೆಗೆದುಕೊಳ್ಬೇಕು ಅಂತಂದರೆ ಸೂರ್ಯನ ಪತ್ನಿಯಾದಂತಹ ಸಂಜ್ಞಾದೇವಿ ಅಥವಾ ಉಷಾದೇವಿ ಅಂತ ಏನು ಹೇಳ್ತೀವಿ, ಈಕೆ ಸೂರ್ಯನ ಒಂದು ಪ್ರಖರತೆಯನ್ನು ತಾಳ್ಕೊಳ್ಳೋದಕ್ಕೆ ಆಗದೆ ಸಾಕಷ್ಟು ಕಷ್ಟವನ್ನು ಪಡ್ತಾ ಇದ್ಲು. ಈತನ ಧರ್ಮಪತ್ನಿ ಆಗಿರತಕ್ಕಂಥವಳು. ಹಾಗಾಗಿ ಆಕೆ ಏನು ಮಾಡಿದ್ಲು ಅಂತಂದರೆ ತನ್ನ ನೆರಳನ್ನು ಮತ್ತೊಂದು ಸ್ತ್ರೀ ಸ್ವರೂಪವನ್ನಾಗಿ ತಯಾರು ಮಾಡಿ ಆಕೆಗೆ ಛಾಯಾದೇವಿ ಅಂತ ಹೆಸರನ್ನಿಟ್ಟು, ನೀನು ಸೂರ್ಯನ ಜೊತೆ ಒಂದು ಸಂಸಾರವನ್ನು ನಡೆಸ್ಕೊಂಡು ಹೋಗೋ, ನಾನು ಈತನ ಜೊತೆ ಇರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಈತನ ಝಳವನ್ನು ಈತನ ತಾಪವನ್ನು ತಟ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಆಕೆ ಬೇರೆ ಹೊರಟು ಹೋಗ್ತಾಳೆ. ಇಂತಹ ಸಂದರ್ಭದಲ್ಲಿ ಛಾಯಾದೇವಿ ಅಲ್ಲಿದ್ದುಕೊಂಡು ಸ್ವಲ್ಪ ದಿವಸಗಳ ನಂತರ ಆ ಛಾಯಾದೇವಿಗೆ ಶನೈಶ್ಚರ ಮತ್ತು ಇತ್ಯಾದಿ ಪುತ್ರರು ಜನನವಾಗತಕ್ಕಂಥದ್ದು ಇದೆಲ್ಲವನ್ನು ನಾವು ಕಾಣ್ತೀವಿ, ಪುರಾಣದ ಒಂದು ಆಧಾರದಲ್ಲಿ ಕಾಣ್ತೀವಿ. ಸ್ವಲ್ಪ ದಿವಸಗಳ ನಂತರ ಸೂರ್ಯನಿಗೆ ಈ ವಿಚಾರ ಗೊತ್ತಾಗತಕ್ಕಂಥದ್ದು ಮತ್ತು ಆ ಉಷಾದೇವಿಯನ್ನು ಮತ್ತೆ ತನ್ನ ಬಳಿಗೆ ಕರೆಸ್ಕೊಳ್ತಕ್ಕಂಥದ್ದು, ತನ್ನ ಪ್ರಖರತೆಯನ್ನು ಪತ್ನಿಗೋಸ್ಕರವಾಗಿ ಆತ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು. ಈ ಥರದ ಕೆಲವೊಂದು ಸಂದರ್ಭಗಳನ್ನು ನಾವು ನೋಡ್ತೀವಿ. ಅಂದರೆ ಸೂರ್ಯ ಕರುಣಾಮಯಿ ಅಂತ ಹೇಳೋದಕ್ಕೋಸ್ಕರವಾಗಿ ಈ ದೃಷ್ಟಾಂತವನ್ನು ತೆಗೆದುಕೊಂಡಿದ್ದೀನಿ ನಾನು. ಆತನಲ್ಲಿ ಎಷ್ಟೇ ಪ್ರಖರತೆ ಇದ್ದರೂ ಸಹ, ಎಷ್ಟೇ ತೀಕ್ಷ್ಣತೆ ಇದ್ದರೂ ಸಹ ಆತನನ್ನು ನಂಬಿರತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯದನ್ನೇ ಮಾಡ್ತಾನೆ. ಗ್ರಹಾಣಾಂ ಆದಿರಾದಿತ್ಯ ಅಂತ ಹೇಳಿದ್ದಾರೆ. ಹಾಗಾಗಿ ಆದಿತ್ಯನಿಂದ ಸಮಸ್ಯೆ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅನುಕೂಲಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಇದಿಷ್ಟು ಒಂದು ಸೂರ್ಯನ ಒಂದು ವಿಚಾರಗಳು, ಸೂರ್ಯನ ಒಂದು. ಹಾಗಾಗಿ ನಾನು ಶಾಪ ಅನ್ನತಕ್ಕಂಥ ಒಂದು ವಿಚಾರವನ್ನು ಹೆಚ್ಚಾಗಿ ನಾನು ಅನುಮೋದಿಸೋದಕ್ಕೆ ಇಷ್ಟಪಡೋದಿಲ್ಲ. ಓಕೆ, ಇನ್ನು ವಾಚಸ್ಪತಿ ಭಟ್ ಅವರೇ, ಸೂರ್ಯನನ್ನು ಭಾನು, ಭಾಸ್ಕರ ಅಂತೆಲ್ಲ ಕರಿತೀವಿ. ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡ್ತಾರೆ. ಸೂರ್ಯೋದಯ ಅಂದರೆ ಅದು ಉಷಾ ಕಾಲ, ಪ್ರಾತಃ ಕಾಲ, ಒಳ್ಳೆಯ ಕಾಲ ಅಂತ ಹೇಳ್ತಾರೆ. ಹಾಗಿದ್ದ ಮೇಲೆ ಅಂಥ ಸೂರ್ಯನಿಂದ ಭೂಮಿಗೆ ಏನಾದರೂ ಕಂಟಕವಾಗ್ಬೋದಾ? ಜನಗಳಿಗೇನಾದರೂ ಮಾನಸಿಕವಾಗಿ ಕಿರಿಕಿರಿಗಳೇನಾದರೂ ಆಗುತ್ತಾ? ಹೇಗೆ, ಏನು ಅನಿಸುತ್ತೆ ತಮಗೆ? ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ಶ್ರೀಶಂಕರ ಸ್ವರೂಪಾಯ ಕಾಮಿತಾರ್ಥಪ್ರದಾಯತೆ ಗುರವೇ ರಾಘವೇಂದ್ರಾಯ ಭಾರತೀಯತಯೇ ನಮಃ. ಸದ್ಗುರುಭ್ಯೋ ನಮಃ. ಸೂರ್ಯ ಶಾಪ ಟೈಟ್ಲು ತುಂಬ ಚೆನ್ನಾಗಿದೆ. ತಾಪ ಜಾಸ್ತಿ ಆಗಿರೋದ್ರಿಂದ ಶಾಪ ಅನ್ನುವಂಥ ಭ್ರಮೆ ಆಗ್ತಾ ಇದೆ ಅಷ್ಟೇ, ಸಹಜವಾಗಿ ಆಗ್ತಕ್ಕಂಥ ವಿಚಾರ ಅದು. ಇನ್ನು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಇವತ್ತು ಸೂರ್ಯ ಶಾಪ ಕೊಡ್ತಾನೆ ಅನ್ನೋದಕ್ಕಿಂತಲೂ ಈ ತಾಪ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂತಂದರೆ, ಈ ವರ್ಷದ ಮಳೆಗೆ ಸಂಬಂಧಪಟ್ಟಂತಹ ಗ್ರಹವೇ ಸೂರ್ಯ. ಹಾಗಾಗಿ ಅವನು ಗ್ರಹದಲ್ಲಿ ಆದಿಯೂ ಹೌದು, ಆದಿರಾತ್ಯೋ ಲೋಕರಕ್ಷಣಕಾರಕ ವಿಷಮಸ್ಥಾನ ಸಂಭೂತ ಪೀಡಾಂ ಹರತು ಮೇ ರವಿ ಅಂತ ಹೇಳ್ತಾರೆ. ಆದಿಗ್ರಹವಾಗಿದ್ದರೂ ಸಹ ಈ ವರ್ಷದ ಪರಿಸ್ಥಿತಿ ಏನಿದೆ ಅವನದ್ದು, ಮೇಷ ಸಂಕ್ರಾಂತಿಯನ್ನು ನಾವು ಗಮನದಲ್ಲಿಟ್ಕೊಂಡು ಒಂದು ಸಾರಿ ನೋಡಬೇಕು. ಈ ವರ್ಷ ಪ್ರಾರಂಭ ಆಗಿದ್ದು ಹೇಗಪ್ಪ ಅಂತಂದರೆ, ಅವನು ತನ್ನ ಅತ್ಯಂತ ಶತ್ರುವಾಗಿರ್ತಕ್ಕಂತಹ ಮಗನ ದೃಷ್ಟಿಯನ್ನು ಇಟ್ಕೊಂಡೇ ತಾನು ಉಚ್ಚಸ್ಥಿತಿಗೆ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದಾನೆ. ಅಂದರೆ ಹೊಸ ವರ್ಷ ಅಂತಂದರೆ ನಾವು ಅಶ್ವಿನಿ ಮಳೆಯಿಂದ ಪ್ರಾರಂಭ ಅಂತ ನಮ್ಮ ರಾಘವೇಂದ್ರ ಅವರು ಹೇಳಿದ ಹಾಗೆ ಅಶ್ವಿನಿ ಮಳೆಯಿಂದ ಮಳೆಗಾಲ ಪ್ರಾರಂಭ ಆಗುತ್ತೆ. ಈ ಅಶ್ವಿನಿ ಮಳೆಯಿಂದ ಪ್ರಾರಂಭ ಆಗಿದ್ದೆಲ್ಲಿಂದ ಅವನ ಶತ್ರು ಮಗನೇ, ಆದರೆ ಅತ್ಯಂತ ಶತ್ರುಗ್ರಹ. ಆ ಶತ್ರುಗ್ರಹನೂ ಸಹ ಉಚ್ಚ ಸ್ಥಿತಿಯಲ್ಲಿದ್ದಾಗಿದ್ದೇನೆ. ಆ ದೃಷ್ಟಿಯನ್ನು ಇಟ್ಕೊಂಡೆ ಈ ವರ್ಷಕ್ಕೆ ಅವನು ಪ್ರವೇಶವನ್ನು ಮಾಡಿದ್ದಾನೆ. ಮೇಷರಾಶಿಯಲ್ಲಿ ಸೂರ್ಯ ಉಚ್ಚ ಸ್ಥಿತಿಯನ್ನು ಹೊಂದುತ್ತಾನೆ. ಆ ಉಚ್ಚ ಸ್ಥಿತಿಯನ್ನು ಹೊಂದುವ ಸಂದರ್ಭ ಏನಿದೆ, ಆ ಸಂದರ್ಭದಲ್ಲಿ ಅವನು ಆ ದೃಷ್ಟಿಯನ್ನು ಇಟ್ಕೊಂಡು ಬಂದಿರತಕ್ಕಂಥದ್ದು. ಅವನು ಸಹಜವಾಗಿ ಅವನು ಮಂದ, ಜೊತೆಯಲ್ಲಿ ಕ್ರೂರ ಅಂತ. ಅವನಿಗೆ ಮಂದಾಯ ನಮಃ, ಮಂದಚೇಷ್ಟಾಯ ನಮಃ, ಕ್ರೂರಾಯ ನಮಃ ಅಂತೆಲ್ಲ ಅವನಿಗೆ ಶನೇಶ್ವರನಿಗಿರ್ತಕ್ಕಂಥ ಒಂದು ನಾಮಾವಳಿಯಲ್ಲಿ ಬರುತ್ತೆ. ಹಾಗಾಗಿ ಕಳತ್ರ ಮಿತ್ರ ಶತ್ರುತ್ವ ಕಾರಣಾಯ ನಮಃ ಅಂತ ಕೂಡ ಬರುತ್ತೆ. ಇಲ್ಲಿ ಈ ಸೂರ್ಯ ಶಾಪ ಅನ್ನೋದಕ್ಕೆ ಸ್ವಲ್ಪ ರಿಲೆವೆಂಟ್ ಆಗಿರ್ತಕ್ಕಂಥ ವರ್ಡ್ ಹೇಳಬೇಕು ಅಂತಂದರೆ, ಬಹುಶಃ ನಮ್ಮೆಲ್ಲರ ಕರ್ಮತ್ಯಾಗವೇ ಒಂದು ಕಾರಣ ಇರಬಹುದೇನೋ. ಯಾಕೆಂತಂದರೆ ಬ್ರಹ್ಮಚಾರಿಗಳಿಗೆ ಪ್ರಧಾನವಾಗಿರ್ತಕ್ಕಂಥದ್ದು ಒಂದು ಕರ್ತವ್ಯ ಏನು ಹೇಳ್ತಾರೆ ಅಂದರೆ ಅರ್ಘ್ಯವನ್ನು ಕೊಡಬೇಕು ಅಂತ. ಯಾರ್ಯಾರು ಬ್ರಹ್ಮಚಾರಿಗಳಿದ್ದಾರೆ, ಮದುವೆ ಆಗದೇ ಇರತಕ್ಕಂಥವ್ರು, ಮದುವೆ ಆದವರು ಸಹ ಕೊಡ್ತಾರೆ. ಹಾಗೆಯೇ ಎಷ್ಟೋ ಕಡೆಯಲ್ಲಿ ಗೃಹಿಣಿಯರು ಕೂಡ, ಹೆಣ್ಮಕ್ಕಳು ಕೂಡ ಆ ಸೂರ್ಯನಿಗೆ ಅರ್ಘ್ಯ ಕೊಡ್ತಕ್ಕಂಥ ಒಂದು ಪದ್ಧತಿ ಇದೆ, ಬಹಳ ವಿಶೇಷವಾದ್ದು. ಅದನ್ನ ಒಂದು ಸಾರಿ ನೋಡಬೇಕಾಗತ್ತೆ ಕಾರಣ ಏನು ಅಂತ. ಸೂರ್ಯನಿಗೆ ಕೋಪ ಬಂದರೆ ತಾನೇ ಶಾಪ. ಹಾಗಾದರೆ ಕೋಪ ಬರೋದಕ್ಕೆ ಏನು ಕಾರಣ? ಕಾಲಕಾಲಕ್ಕೆ ಅಂದರೆ ತ್ರಿಕಾಲದಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಡ್ತಕ್ಕಂಥ ಒಂದು ಪದ್ಧತಿ ಇದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಇದರಲ್ಲಿ ತ್ರಿಕಾಲದಲ್ಲಿ ಬೇಡ, ಕನಿಷ್ಠ ಬೆಳಿಗ್ಗೆ ಸಂಜೆ 2 ಹೊತ್ತಾದರೂ ಸಂಧ್ಯಾಕಾಲದಲ್ಲಿ, ಬೆಳಗಿನ ಸಂಧ್ಯೆ ಮತ್ತು ಸಾಯಂ ಸಂಧ್ಯೆ, ಈ 2 ಸಂಧ್ಯಾಕಾಲದಲ್ಲಾದ್ರೂ ಒಂದು ಅರ್ಘ್ಯ ಕೊಡ್ತಕ್ಕಂಥ ಪದ್ಧತಿಯನ್ನು ನಮ್ಮ ಹಿಂದಿನವರು ಏನು ರೂಢಿಸ್ಕೊಂಡು ಬಂದಿದ್ದಾರೆ. ಅದನ್ನು ಇವತ್ತಿಲ್ಲ. ಇವತ್ತು ಪರ್ಸೆಂಟೇಜ್ ಲೆಕ್ಕ ಹೇಳಿದ್ರೆ ಬಹುಶಃ ಒಂದು 5% ಜನ ಕೂಡ ಕೊಡೋದು ಸುಳ್ಳು. ಅದು ಪಾಯಿಂಟ್ ಸಮಥಿಂಗ್ ಹಾಕ್ಬೋದೇನೋ. ನಮ್ಗೆ ಅದ್ರ ಬಗ್ಗೆ ಗಣಿತ ಅಷ್ಟೆಲ್ಲ, ಆ ಗಣಿತ ನಮಗೆ ಬರೋದಿಲ್ಲ ಅಂತ ಇಟ್ಕೊಳ್ಳೋಣ. ಒಟ್ಟಾರೆ ಅಂತೂ ನಮ್ಮ ಚರ್ಯೆಗಳು ಅಥವಾ ನಮ್ಮ ವ್ಯವಹಾರಗಳು ಸೂರ್ಯ ಸಂಬಂಧಿತವಾಗಿ ಏನು ಇರಬಹುದು ಅಥವಾ ಇರಬೇಕು, ಅದಿಲ್ಲ.
ಹಾಗಾಗಿ ಸೂರ್ಯ ಶಾಪ ಒಪ್ಪುವಂಥ ಪದ ಇಟ್ಟಿದ್ದೀರಾ. ಹಾಗಾಗಿ ಆ ಒಂದು ಶಾಪದ ಫಲವಾಗಿ ಮಳೆ ಬರ್ತಾ ಇಲ್ಲ ಅಂತ ಅಂದ್ಕೊಳ್ಳೋಣ. ಓಕೆ, ನೋಡೋಣ ಮುಂದೆ ನಿಮ್ಮ ಮಾತಾಡ್ತಾನೆ ಗೊತ್ತಾಗುತ್ತೆ. ಇನ್ನು ನಾಗರಾಜ ನಕ್ಷತ್ರಿ ಅವರೇ, ಸೂರ್ಯ ಸಿದ್ಧಾಂತದಲ್ಲಿ ಸೂರ್ಯ ಏನು ಒಂದು ಅಧಿಪತಿ, ಹಾಗೆಯೇ ಗ್ರಹಮಂಡಲಗಳನ್ನು ನಿಗ್ರಹಿಸುವಂಥ ಶಕ್ತಿ ಕೂಡ ಆತನಿಗಿರುವಂಥದ್ದು. ಸೊ ಹಾಗಿದ್ದ ಮೇಲೆ ಸೂರ್ಯನಲ್ಲಿ ಆ ಒಂದು ಪ್ರಖರತೆ, ಸೂರ್ಯನಿಗಿರುವಂಥ ನಿರ್ದಿಷ್ಟತೆ, ತನ್ನ ಪಥದಲ್ಲಿ ನಡೆಯುವಂಥದ್ದು, ಸೂರ್ಯ ಏನಿದ್ರು ಒಂದು ಬಾಸ್ ಇದ್ದಾಗೆ ಅವನ ಮನೆಯಲ್ಲಿರುವಂಥ ಸದಸ್ಯರುಗಳು. ಸೊ ಹಾಗಿದ್ದ ಮೇಲೆ ಅವನು ಬೇರೆಯವರಿಗೆಲ್ಲರಿಗೂ ಆ ರೀತಿಯ ಒಂದು ಕಷ್ಟಗಳನ್ನು ಕೊಡ್ತಾನ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ. ಏನು ಅನಿಸುತ್ತೆ? ನೀವು ಹೇಳಿದಾಗೆ ಅಪ್ರತ್ಯಕ್ಷಾಣಿ ಶಾಸ್ತ್ರಾಣಿ ವಿವಾದಾಸ್ತೇಷು ಕೇವಲಂ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಚಂದ್ರಾರ್ಕೌ ಯತ್ರ ಸಾಕ್ಷಿಣವು. ನೀವು ಹೇಳಿದಾಗೆ ನಭೋಮಂಡಲದಲ್ಲಿ ಪ್ರಧಾನವಾಗಿರತಕ್ಕಂಥ ಗ್ರಹ ಅನ್ನುವಂಥ ನೆಲೆಯಲ್ಲಿ ರವಿಚಂದ್ರರನ್ನು ಇಟ್ಟುಕೊಳ್ಳುವುದರ ಮೂಲಕ ಗಣಿತಶಾಸ್ತ್ರ ಅಥವಾ ಜ್ಯೋತಿಷ್ಶಾಸ್ತ್ರ ಅನ್ನುವಂಥದ್ದು ಮುನ್ನಡೀತಾ ಹೋಗುವಂಥ ವಿಚಾರ. ಇನ್ನು ಶಾಪ ವಿಚಾರ ಬರುವುದಕ್ಕೆ ಹೋದರೆ ಆದಿತ್ಯಾದಿ ನವಗ್ರಹ ಶುಭಕರ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಅನುಭವ ಪ್ರಕಾರವಾಗಿ ಶಾಪ, ಆದರೆ ನಿಜ ಸಂಗತಿಯನ್ನು ಶಾಸ್ತ್ರದ ಒಳಹೊಕ್ಕು ನೋಡಿದರೆ ಇದು ಶಾಪ ಅಂತ ಉಲ್ಲೇಖ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಅಲ್ಲ, ಪೂರ್ಣ ಪ್ರಮಾಣದಲ್ಲಿ ಕಷ್ಟ ಆಗುತ್ತೆ. ಕಾರಣ ಏನು ಕೇಳಿದರೆ, ಯಾವುದೇ ಗ್ರಹಗಳಿರಲಿ, ಇದನ್ನು ಪದೇ ಪದೇ ನಾನು ಉಲ್ಲೇಖ ಮಾಡತಕ್ಕಂಥದ್ದು, ನಮ್ಮದ್ದಾದಂತಹ ಅರಿಷ್ಟಗಳನ್ನು ಸೂಚಿಸುವವರಾಗುತ್ತಾರೆ ಹೊರತು ಅವರು ಆಗೋದಿಲ್ಲ. ನಮ್ಮದ ಆದಿತ್ಯಾದಿ ನವಗ್ರಹ ಶುಭಕರ ಅಂತ ಹೇಳಿದರೆ 9 ಗ್ರಹರಿಂದಲೂ ಕೂಡ ಶುಭ ಫಲವನ್ನು ನಿರೀಕ್ಷೆ ಮಾಡುವುದೇ ಜ್ಯೋತಿಷ್ಶಾಸ್ತ್ರದ ಒಂದು ಮೂಲವಾದಂತಹ ಉದ್ದೇಶ. ಅಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಅನುಭವಕ್ಕೆ ಅಶುಭ ಫಲ ಕಾಣ್ತಾ ಇದೆ. ಯಾವ ದೃಷ್ಟಿಯಲ್ಲಿ ಕೇಳಿದರೆ, ಪ್ರಾಕೃತಿಕವಾದಂತಹ ದೃಷ್ಟಿಕೋನಗಳನ್ನು ಇಟ್ಟು ನಾವು ಜಗತ್ತನ್ನು ವೀಕ್ಷಣೆ ಮಾಡುವಾಗ ನಮ್ಮ ದೃಷ್ಟಿಗೆ ಗೋಚರಿಸುವಂಥ ವ್ಯವಸ್ಥೆ ಏನು ಕೇಳಿದರೆ, ಅಧ್ಯಾತ್ಮ ದೃಷ್ಟಿಯನ್ನು ಇಟ್ಟು ಜ್ಯೋತಿಷ್ಶಾಸ್ತ್ರವನ್ನು ಆಧಾರವಾಗಿಟ್ಟುಕೊಂಡು ನಾವು ನಿರೀಕ್ಷೆಗೆ ಒಳಪಡಿಸಿದಾಗ ನಮಗೆ ಕಾಣ್ತಾ ಇದೆ, ರವಿಯ ಒಂದು ಈ ವರ್ಷಕ್ಕೆ ಅಧಿಪತಿ, ಮೇಘಕ್ಕೆ ಅಧಿಪತಿ ರವಿ ಆದದ್ರಿಂದ ಎಲ್ಲೋ ಮಳೆ ಬರುವಲ್ಲಿ ವಿಳಂಬ ಆಗುತ್ತಾ ಇದೆ. ಈ ವಿಳಂಬ ನೀತಿಗೆ ರವಿ ಕಾರಣನಾಗುತ್ತಾ ಇದ್ದಾನೆ ಅನ್ನುವಂಥದ್ದು ನಮ್ಮ ದೃಷ್ಟಿಗೆ ಬೀಳತಕ್ಕಂಥ ವಿಚಾರ. ಆ ನೆಲೆಯಲ್ಲಿ ಸೂರ್ಯ ಶಾಪ ಅನ್ನುವಂಥ ನಾಮ ಇವತ್ತು ನಿರ್ಣಯ ಆಯಿತು ಅಂತ ಅಂದುಕೊಳ್ತೇನೆ. ಸತ್ಯ, ವಾಸ್ತವಿಕವಾಗಿ ಇವತ್ತು ನೋಡುವ ದೃಷ್ಟಿಕೋನಕ್ಕೆ ಇದು ಸತ್ಯ. ಆದರೆ ವಾಚಸ್ಪತಿ ಭಟ್ರು ಒಂದು ಮಾತನ್ನು ಹೇಳಿದರು, ನಮ್ಮದ್ದಾದಂತಹ ಕ್ರಿಯೆಗಳಲ್ಲಿ ಸಂಸ್ಕೃತಿಯ ಆಧಾರವನ್ನಿಟ್ಟುಕೊಂಡು ಸಂಸ್ಕಾರಗಳನ್ನು ಜೀವನ ಕಾಲದಲ್ಲಿ ನಡೆಸುವಂಥ ನಿಟ್ಟಿನಲ್ಲಿ ನಡೆದಾಗ ಇಲ್ಲಿ ನಮಗೆ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಕೇವಲ ವ್ಯಕ್ತಿಗತವಾದಂಥ ವರ್ಚಸ್ಸನ್ನು ವೃದ್ಧಿಸಿಕೊಳ್ಳುವ ನಿಟ್ಟಿನಲ್ಲಿ ಮಾತ್ರ ನಮಗೆ ಕೆಲವೊಂದು ಕ್ರಿಯೆಗಳನ್ನು ಕೊಡಲಿಲ್ಲ. ಸಮಾಜದ ದೃಷ್ಟಿಕೋನ, ದೇಶದ ದೃಷ್ಟಿಕೋನ, ಜಗತ್ತಿನ ದೃಷ್ಟಿಕೋನಗಳನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡತಕ್ಕಂಥ ಸಂಸ್ಕೃತಿ ಸಂಸ್ಕಾರ ನಮ್ಮದ್ದು. ಒಂದು ಜೀವಿ ಅಥವಾ ಒಂದು ವರ್ಗ, ಒಂದು ದೇಶ, ಒಂದು ರಾಜ್ಯ ಅಂತ ಅರ್ಥ ಅಲ್ಲ. ಇಲ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಮಗೆ ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯ. ಆದರೆ ಅದರ ಅಂತರಂಗ ಹೊಕ್ಕು ನೋಡಿದಾಗ ನಮ್ಮ ಸಂಸ್ಕೃತಿ ಎಷ್ಟು ವೈಶಾಲ್ಯತೆಯನ್ನು ಹೊಂದಿದೆ ಅನ್ನುವಂಥದ್ದನ್ನು ನಾವು ಕಾಣಬೇಕಾಗ್ತದೆ. ಅಂತಹ ಕ್ರಿಯಾತ್ಮಕವಾದಂತಹ ಕ್ರಿಯೆಗಳು ಏನು, ಸಂಸ್ಕಾರಯುತವಾದಂತಹ ಕ್ರಿಯೆಗಳ ಲೋಪದೋಷದ ಪ್ರತೀಕವಾದಂತಹ ಉತ್ತರ ಇದು ಅಂತ ಅಂದುಕೊಳ್ತೇನೆ. ಏನು ಕೇಳಿದರೆ, ನಮ್ಮ ಕ್ರಿಯೆಗಳಲ್ಲಿ ಲೋಪದೋಷಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಪ್ರತಿಯಾದಂತಹ ಉತ್ತರ ಏನು ಕೇಳಿದರೆ, ನಾವು ಸಕಾರಾತ್ಮಕ ದಾರಿಯಲ್ಲಿ ನಡೆದಾಗ ಸಕಾರಾತ್ಮಕ ಪ್ರತಿಕ್ರಿಯೆ, ನಕಾರಾತ್ಮಕವಾದಂತಹ ದಾರಿಯಲ್ಲಿ ನಡೆದಾಗ ನಕಾರಾತ್ಮಕ ಪ್ರತಿಕ್ರಿಯೆ. ಆ ರೀತಿಯದ್ದಾದಂತಹ ಉತ್ತರ ಗ್ರಹಗಳಿಂದ ನಮಗೆ ಇವತ್ತು ಸಿಗುತ್ತಾ ಇದೆ. ಅದಕ್ಕೇನು, ಇದರ ಪರಿಣಾಮಗಳೇನು? ಓಕೆ, ತಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ವೀಕ್ಷಕರೇ, ನೋಡಿದ್ರಲ್ಲ, ಇಡೀ ಗ್ರಹ ತಾರಗಳಿಗೆ ಅಧಿಪತಿ ಸೂರ್ಯ. ಆದರೆ ಸೂರ್ಯ ಮುನಿಸ್ಕೊಳ್ತಾನ, ಸೂರ್ಯ ಶಾಪ ಕೊಡ್ತಾನ ಅನ್ನೋಂಥದ್ದು ಕೂಡ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮಳೆ ಕಡಿಮೆ ಆಗ್ತಾ ಇದೆ, ಅತಿವೃಷ್ಟಿ ಜಾಸ್ತಿ ಆಗ್ತಾ ಇದೆ, ಅನಾವೃಷ್ಟಿಗಳನ್ನೆಲ್ಲ ನಾವು ನೋಡ್ತಾ ಇದ್ವಿ. ಇದಕ್ಕೆ ಈ ಬಾರಿ ಮೇಘಾಧಿಪತಿಯಾದಂಥ ಸೂರ್ಯ ಕಾರಣನ ಮತ್ತಷ್ಟು ಚರ್ಚೆ ಮಾಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.